ಪಶ್ಚಿಮ ಘಟ್ಟದ ಗಾಢ ಮಂಜಿನೊಳಗೆ ತುಂಗಾ ನದಿ ಮೃದುವಾಗಿ ಹರಿಯುತ್ತಿತ್ತು. ಬೆಳಗಿನ ಕಿರಣಗಳು ಮರಗಳ ನಡುವೆ ಜಾಲ ಬೀಸಿದಂತೆ ಚಿಮ್ಮುತ್ತಿದ್ದವು. ಆ ನಿಶ್ಶಬ್ದದ ನಡುವೆ ಶೃಂಗೇರಿ ಶಾರದಾ ಪೀಠದ ಆವರಣದಲ್ಲಿ ಒಂದು ದೀಪ ಮೌನವಾಗಿ ಹೊಳೆಯುತ್ತಿತ್ತು. ಆ ದೀಪ ಸಾಮಾನ್ಯವಲ್ಲ, ಅದನ್ನು ಅಕ್ಷಯ ದೀಪ ಎಂದು ಕರೆಯುತ್ತಿದ್ದರು. ಹೇಳುವ ಪ್ರಕಾರ ಆ ದೀಪ ಶತಮಾನಗಳ ಕಾಲ ಆರದೇ ಉರಿಯುತ್ತಿತ್ತು. ರಾಜರು ಬದಲಾದರು, ಯುದ್ಧಗಳು ಸಂಭವಿಸಿದವು, ಸಾಮ್ರಾಜ್ಯಗಳು ಕುಸಿದವು. ಆದರೆ ಆ ದೀಪ ಆರಿರಲಿಲ್ಲ. ಆ ದೀಪದ ಹಿಂದೆ ಒಂದು ರಹಸ್ಯವಿತ್ತು. 15ನೇ ಶತಮಾನ, ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಗಗನಕ್ಕೇರಿತ್ತು. ಹಂಪಿಯ ರಾಜಧಾನಿಯಲ್ಲಿ ರಾಜ ಶ್ರೀಕೃಷ್ಣದೇವರಾಯರ ಆಳ್ವಿಕೆ ಶಕ್ತಿಯ ಶಿಖರ ತಲುಪಿತ್ತು. ಆದರೆ ರಾಜನ ಮನಸ್ಸಿನಲ್ಲಿ ಒಂದು ಚಿಂತೆ ಕಾಡುತ್ತಿತ್ತು. ಉತ್ತರದ ದಿಕ್ಕಿನಿಂದ ಮುಸ್ಲಿಂ ಸೈನ್ಯಗಳ ಬೆದರಿಕೆ, ಒಳಗೆ ದ್ರೋಹಿಗಳ ಕುತಂತ್ರ. ಅಂದು ಶೃಂಗೇರಿಯ ಜಗದ್ಗುರುಗಳು ರಾಜನಿಗೆ ಒಂದು ಸಂದೇಶ ಕಳುಹಿಸಿದರು. ಧರ್ಮದ ಜ್ಯೋತಿ ಆರದಿರಲಿ, ಜ್ಯೋತಿ ಆರಿದರೆ ರಾಜ್ಯದ ಭಾಗ್ಯ ಕುಸಿಯುತ್ತದೆ. ರಾಜನು ಆ ಮಾತಿನ ಅರ್ಥವನ್ನು ಆಲೋಚಿಸುತ್ತಲೇ ಇದ್ದ. ಶೃಂಗೇರಿ ಶಾರದಾ ದೇವಿಯ ಸನ್ನಿಧಿಯಲ್ಲಿ ಜಗದ್ಗುರುಗಳು ಗಂಭೀರ ಧ್ಯಾನದಲ್ಲಿದ್ದರು. ಒಂದು ರಾತ್ರಿ ದೀಪದ ಜ್ವಾಲೆ ಕ್ಷಣಕಾಲ ಕಂಪಿಸಿತು. ಅದು ಅಪಶಕುನವೆಂದು ಶಿಷ್ಯರು ಭಯಪಟ್ಟರು. ಜಗದ್ಗುರುಗಳು ಕಣ್ಣು ತೆರೆದು ಹೇಳಿದರು, ದೀಪದ ಜ್ವಾಲೆ ರಾಜನ ಮನಸ್ಸಿನ ಅಶಾಂತಿಯನ್ನು ಪ್ರತಿಬಿಂಬಿಸುತ್ತದೆ. ರಾಜನು ಸತ್ಯದಿಂದ ತಿರುಗಿದರೆ ಜ್ಯೋತಿ ಆರಲಿದೆ. ಆ ಮಾತು ಗಾಳಿಯಂತೆ ಹರಡಿತು. ರಾಜದರ್ಜೆಯಲ್ಲಿ ಒಬ್ಬ ಮಂತ್ರಿ ವಿರೂಪಾಕ್ಷ ಗುಪ್ತವಾಗಿ ಶತ್ರುಗಳೊಂದಿಗೆ ಸಂಧಾನ ಮಾಡಿಕೊಂಡಿದ್ದ. ಅವನ ಉದ್ದೇಶ ಸಿಂಹಾಸನ. ಅವನು ತಿಳಿದಿದ್ದ, ಶೃಂಗೇರಿಯ ದೀಪ ರಾಜ್ಯದ ಸಂಕೇತ. ದೀಪ ಆರಿದರೆ ಜನರ ವಿಶ್ವಾಸ ಕುಸಿಯುತ್ತದೆ. ಅವನು ತನ್ನ ಸೈನಿಕರನ್ನು ಕಳುಹಿಸಿದ, ದೀಪವನ್ನು ಆರಿಸಲು. ಆ ರಾತ್ರಿ ಮಳೆ ಗುಡುಗುತ್ತಿತ್ತು. ದೀಪದ ಮುಂದೆ ಒಬ್ಬ ಯುವ ಬ್ರಹ್ಮಚಾರಿ ನಿಂತಿದ್ದ. ಅವನ ಹೆಸರು ವೇದಾಂತ. ಅವನು ಸಾಮಾನ್ಯ ಶಿಷ್ಯನಲ್ಲ. ಅವನಿಗೆ ಜಗದ್ಗುರುಗಳು ಒಂದು ರಹಸ್ಯ ತಿಳಿಸಿದ್ದರು. ಈ ದೀಪದಲ್ಲಿ ಶಾರದಾದೇವಿಯ ಅನುಗ್ರಹವಿದೆ. ಧರ್ಮದ ಶಕ್ತಿಯೇ ಇದನ್ನು ಹೊತ್ತಿರಿಸುತ್ತದೆ. ಶತ್ರುಗಳು ಒಳನುಗ್ಗಿದರು. ಕತ್ತಿಗಳು ಝಳಪಿಸಿದವು. ವೇದಾಂತ ಧೈರ್ಯದಿಂದ ಎದುರಿಸಿದ. ಕತ್ತಿಗಳ ಘರ್ಷಣೆ, ರಕ್ತದ ಹನಿಗಳು ಕಲ್ಲಿನ ನೆಲದ ಮೇಲೆ ಬಿದ್ದವು. ಒಬ್ಬ ಶತ್ರು ದೀಪದ ಕಡೆಗೆ ಚಾಚಿದಾಗ ವೇದಾಂತ ತನ್ನ ದೇಹವನ್ನೇ ಮುಂದೆ ಹಾಕಿದ. ಕತ್ತಿಯವನ ಭುಜವನ್ನು ಕತ್ತರಿಸಿತು. ಆದರೆ ಆಶ್ಚರ್ಯ, ದೀಪದ ಜ್ವಾಲೆ ಇನ್ನಷ್ಟು ಪ್ರಕಾಶಮಾನವಾಯಿತು. ಶತ್ರುಗಳು ಬೆಚ್ಚಿಬಿದ್ದರು. ಜಗದ್ಗುರುಗಳು ದರ್ಶನಕ್ಕೆ ಬಂದರು. ಅವರ ಕೈಯಿಂದ ಪ್ರಕಾಶ ಹೊರಹೊಮ್ಮಿದಂತೆ ಕಂಡಿತು. ಧರ್ಮವನ್ನು ಯಾರೂ ಆರಿಸಲಾರರು ಎಂದು ಅವರು ಘೋಷಿಸಿದರು. ಶತ್ರುಗಳ ಮನಸ್ಸಿನಲ್ಲಿ ಭಯ ಹುಟ್ಟಿತು. ಅವರು ಓಡಿಹೋದರು. ಮುಂದಿನ ದಿನ ರಾಜದರ್ಜೆಯಲ್ಲಿ ವಿರೂಪಾಕ್ಷನ ದ್ರೋಹ ಬಯಲಾಯಿತು. ರಾಜನು ಕೋಪದಿಂದ ಹೇಳಿದರು, ಧರ್ಮವನ್ನು ಮೋಸಗೊಳಿಸಲು ಯತ್ನಿಸಿದವನು ರಾಜ್ಯವನ್ನೇ ಮೋಸಗೊಳಿಸಿದವನು. ವಿರೂಪಾಕ್ಷನಿಗೆ ಶಿಕ್ಷೆ ವಿಧಿಸಲಾಯಿತು. ರಾಜನು ಶೃಂಗೇರಿಗೆ ಬಂದು ಶೃಂಗೇರಿಯ ಜಗದ್ಗುರುಗಳ ಮುಂದೆ ಶರಣಾದ. ರಾಜನು ಪ್ರತಿಜ್ಞೆ ಮಾಡಿದರು, ಧರ್ಮದ ದೀಪ ಎಂದಿಗೂ ಆರದಂತೆ ನಾನು ರಕ್ಷಿಸುತ್ತೇನೆ. ಆ ದಿನದಿಂದ ಶೃಂಗೇರಿಯ ದೀಪ ವಿಜಯನಗರದ ಆತ್ಮದ ಸಂಕೇತವಾಯಿತು. 1565 ತಾಳಿಕೋಟೆಯ ಯುದ್ಧ. ವಿಜಯನಗರ ಕುಸಿಯಿತು. ಹಂಪಿ ಧ್ವಂಸವಾಯಿತು. ಆದರೆ ಶೃಂಗೇರಿಯ ದೀಪ ಆರಲಿಲ್ಲ. ಜನರು ಹೇಳಿಕೊಂಡರು, ರಾಜ್ಯಗಳು ಕುಸಿಯಬಹುದು, ಆದರೆ ಧರ್ಮದ ಜ್ಯೋತಿ ಶಾಶ್ವತ. ಇಂದು ಕೂಡ ಶೃಂಗೇರಿಯಲ್ಲಿ ದೀಪ ಹೊತ್ತಿದೆ. ಅದು ಶತಮಾನಗಳ ನೆನಪನ್ನು ಹೊತ್ತಿದೆ. ಆ ದೀಪದ ಮುಂದೆ ನಿಂತಾಗ
ವೇದಾಂತನ ರಕ್ತ, ಜಗದ್ಗುರುವಿನ ಆಶೀರ್ವಾದ, ರಾಜನ ಪ್ರತಿಜ್ಞೆ ಎಲ್ಲವೂ ಮನಸ್ಸಿನಲ್ಲಿ ಮೂಡುತ್ತದೆ. ಅದು ಕೇವಲ ದೀಪವಲ್ಲ, ಅದು ಕರ್ನಾಟಕದ ಆತ್ಮ. ಈ ಕಥೆ ನೈಜ ಇತಿಹಾಸದ ಹಿನ್ನೆಲೆಯೊಂದಿಗೆ ರೂಪುಗೊಂಡ ಒಂದು ರೋಮಾಂಚಕ ನಿರೂಪಣೆ. ವಿಜಯನಗರ ಸಾಮ್ರಾಜ್ಯ, ಶೃಂಗೇರಿ ಪೀಠ, ತಾಳಿಕೋಟೆ ಯುದ್ಧ ಇವುಗಳೆಲ್ಲ ನಿಜ. ಆದರೆ ದೀಪದ ರಹಸ್ಯ, ಅದು ನಂಬಿಕೆಯ ಸಂಕೇತ. ಧರ್ಮದ ಜ್ಯೋತಿ ಆರದಿರಲಿ, ಇದೇ ಸಾಮ್ರಾಜ್ಯಗಳು ಉದಯಿಸುತ್ತವೆ, ಸಾಮ್ರಾಜ್ಯಗಳು ಕುಸಿಯುತ್ತವೆ, ಆದರೆ ಒಂದು ಜ್ಯೋತಿ ಶಾಶ್ವತವಾಗಿ ಹೊಳೆಯುತ್ತದೆ. ಶೃಂಗೇರಿಯ ಆ ದೀಪ ಕೇವಲ ಎಣ್ಣೆ ಮತ್ತು ಒತ್ತಿಯ ಜ್ವಾಲೆಯಲ್ಲ, ಅದು ಧರ್ಮದ ಪ್ರತಿಜ್ಞೆ, ಅದು ತ್ಯಾಗದ ಸ್ಮರಣೆ, ಅದು ಕರ್ನಾಟಕದ ಆತ್ಮ. ತಾಳಿಕೋಟೆಯ ಯುದ್ಧದ ಘರ್ಜನೆ ನಿಂತರು, ಹಂಪಿಯ ಗೋಡೆಗಳು ಮೌನವಾಗಿದ್ದರು, ಅರಣ್ಯದ ಮಂಜಿನ ನಡುವೆ ಒಂದು ದೀಪ ಇನ್ನೂ ಹೊಳೆಯುತ್ತಿದೆ. ಆ ಜ್ಯೋತಿ ನಮ್ಮೆಲ್ಲರೊಳಗೂ ಇರಲಿ. ಅದನ್ನು ಆರದಂತೆ ಕಾಪಾಡುವುದು ನಮ್ಮ ಹೊಣೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ನಮ್ಮ ಇತಿಹಾಸದ ಮರ್ಮ.